ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಣಿಪುರ ಚಕ್ರದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮಣಿಪುರ ಚಕ್ರ ನಿಮ್ಮ ಒಕ್ಕಳಿಗಿಂತ ಮೇಲೆ ಹೃದಯ ಭಾಗಕ್ಕಿಂತ ಕೆಳಗಡೆ ಇರುವ ಜಾಗ ಮಣಿಪುರ ಚಕ್ರ ಆಗಿದೆ. ಮಣಿಪುರ ಚಕ್ರದ ಬಣ್ಣ ಯೆಲ್ಲೋ, ಹಾಗೆ ಇದರ ಬೀಜ ಮಂತ್ರ ರಂ ಆಗಿದೆ. ಇದು ಅಗ್ನಿ ತತ್ವನ ಹೊಂದಿದೆ. ಇನ್ನು ನಿಮ್ಮ ಮಣಿಪುರ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುವಾಗ ಇಮೋಷನಲ್ ಆಗಿ ಯಾವ ತರ ಇರುತ್ತೆ ಅಂತ ನೋಡೋಣ. ನಿಮಗೆ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ನಿಮ್ಮ ಬಗ್ಗೆನೇ ನಿಮ್ಗೆ ಒಂಥರ ತಿರಸ್ಕಾರದ ಭಾವನೆ, ಹಾಗೆ ನಿಮ್ಮನ್ನೇ ನೀವು ಒಂಥರ ಕ್ರಿಟಿಸೈಸ್ ಮಾಡ್ಕೊಂಡು ಇರ್ತೀರಾ. ಇನ್ನೊಂದೇನಂದ್ರೆ ನೀವು ಸುಮ್ನೆ ಎಲ್ಲರನ್ನು ಮೆಚ್ಚಿಸಕ್ಕೆ ಪ್ರಯತ್ನ ಪಡ್ತೀರಾ. ಹಾಗೆ ತುಂಬಾ ಕೋಪ ಇರುತ್ತೆ. ನಿಮಗೆ ನೀವೇ ಕಿರಿಕಿರಿ ಮಾಡ್ಕೊಂಡು ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀರಾ. ಮತ್ತೊಂದೇನಂದ್ರೆ ನಿಮ್ಗೆ ಯಾವ್ದು ಕರೆಕ್ಟ್ ರೂಟ್ ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಇನ್ನು ಮಣಿಪುರ ಚಕ್ರ ಇನ್ಬ್ಯಾಲೆನ್ಸ್ ಆಗುವಾಗ ಫಿಸಿಕಲ್ ಆಗಿ ಯಾವ ತರದ ಹೆಲ್ತ್ ಇಶ್ಯೂ ಬರುತ್ತೆ ಅಂತ ನೋಡೋಣ. ಮೇನ್ ಆಗಿ ಗ್ಯಾಸ್ಟ್ರಿಕ್ ಇಶ್ಯೂ, ಅಸಿಡಿಟಿ ಅಂದ್ರೆ ತಿಂದಿರೋದು ಕರಗಲ್ಲ, ಹಾಗೆ BP, ಶುಗರ್, ಹಾಗೆ ಲಿವರ್ಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು, ಕೆಲವು ಯಾವ್ದಾದ್ರು ಒಂದು ಆಯಿಲಿ ಫುಡ್ ತಿಂದ್ರೆ ಅಲರ್ಜಿ ಆಗುವಂತದ್ದು, ಅಥವಾ ಜಾಸ್ತಿ ತೇಗು ಬರುದು, ಇದಕ್ಕಿಂತಲೂ ಹೆಚ್ಚಾಗಿ ಆವಾಗ ಹೆಲ್ತ್ ಇಶ್ಯೂ ಆಗುವಂತದ್ದು ಮಣಿಪುರ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುವಾಗ. ಇನ್ನು ಮಣಿಪುರ ಚಕ್ರನ ಯಾವ ತರ ಬ್ಯಾಲೆನ್ಸ್ ಮಾಡೋದು ಅಂತ ನೋಡುವ. ಇದಕ್ಕೆ ನೀವು ರಂ ಅನ್ನುವಂತಹ ಬೀಜ ಮಂತ್ರನ 108 ಸಲ ಪ್ರತಿದಿನ ಹೇಳೋದ್ರಿಂದ ಈ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಇದು ನೀವು ಮೆಡಿಟೇಷನ್ಗೆ ಕೂತು ಹೇಳೋ ತರ ಹೇಳಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆ ಇದಕ್ಕೆ ಬೇಕಾಗಿರುವಂತ ಎಸೆನ್ಷಿಯಲ್ ಆಯಿಲ್ ಲೆಮನ್ ಆಯಿಲ್. ಇದನ್ನು ನೀವು ಮಣಿಪುರ ಚಕ್ರ ಇರುವ ಭಾಗಕ್ಕೂ ಹಚ್ಕೊಳ್ಬಹುದು, ಕಾಲಿಗೆ ಹಚ್ಕೊಳ್ಬಹುದು. ಇದರಿಂದ ಕೂಡ ನಿಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗ್ತದೆ. ಇನ್ನು ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಕ್ಕೆ ಯಾವ ತರದ ಫುಡ್ ತಗೊಂಡ್ರೆ ಒಳ್ಳೇದು ಅಂತ ನೋಡುವ. ಇದು ಮಣಿಪುರ ಚಕ್ರ ಯೆಲ್ಲೋ ಕಲರ್ ಇರೋದ್ರಿಂದ ಯೆಲ್ಲೋ ಕಲರ್ ಇರುವಂತಹ ಆಹಾರನ ತಗೋಬೇಕು. ಅರಶಿನನ ಹಾಲಿಗೆ ಹಾಕಿ ಕುಡಿಬಹುದು. ಹಾಗೆ ಯಾವುದೇ ಕೂಡ ಮಿಲ್ಕ್ ಪ್ರಾಡಕ್ಟ್ ತಗೋಬಹುದು. ಬಾಳೆಹಣ್ಣು, ಪೈನಾಪಲ್, ಹಾಗೆ ಲೆಮನ್ ಇದೆಲ್ಲ ನಿಮ್ಮ ಮಣಿಪುರ ಚಕ್ರನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಣಿಪುರ ಚಕ್ರನ ಬ್ಯಾಲೆನ್ಸ್ ಮಾಡಕ್ಕೆ ಯಾವ ಕ್ರಿಸ್ಟಲ್ ಯೂಸ್ ಮಾಡಬಹುದಂದ್ರೆ ಪೈರೈಟ್ ಯೂಸ್ ಮಾಡಬಹುದು, ಹಾಗೆ ಸಿಟ್ರಿನ್ ಕೂಡ ಯೂಸ್ ಮಾಡಬಹುದು. ಇದರಿಂದ ಕೂಡ ನಿಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗ್ತದೆ. ಇನ್ನು ನೀವು ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಕ್ಕೆ ಯಾವ ತರ ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಳ್ಳೋದು ಅಂತ ನೋಡುವ. ಅದಕ್ಕಿಂತ ಮೊದಲು ನೀವು ನಿಮ್ಮಲ್ಲಿರುವಂತಹ ಕೋಪನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ನಿಮ್ಮಲ್ಲಿರುವ ತಿರಸ್ಕಾರದ ಭಾವನೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿ. ಖುಷಿಯಿಂದ ಇದ್ದು ನೀವು ಆದಷ್ಟು ಕಾಮಿಡಿ ಪ್ರೋಗ್ರಾಮ್ಗಳನ್ನೆಲ್ಲ ನೋಡ್ಕೊಂಡು ನಿಮ್ಮ ಮಣಿಪುರ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಇನ್ನು ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಕ್ಕೆ ಪಾಸಿಟಿವ್ ಅಫರ್ಮೇಶನ್ ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡುವ. ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದೆ, ನಾನು ಬಲಶಾಲಿ ಆಗಿದ್ದೇನೆ, ಹಾಗೆ ನಾನು ಎಲ್ಲದಕ್ಕೂ ಸಮರ್ಥಳಾಗಿದ್ದೇನೆ. ನನ್ನ ಸಾಮರ್ಥ್ಯಗಳ ಬಗ್ಗೆ ನನಗೆ ನಂಬಿಕೆ ಇದೆ. ನಾನು ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದೇನೆ. ನಾನು ಧೈರ್ಯದಿಂದ ನನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ನನ್ನ ಒಳಗಿರುವ ಆಂತರಿಕ ಶಕ್ತಿಯನ್ನು ಮತ್ತು ಬುದ್ಧಿವಂತಿಕೆಯನ್ನು ನಾನು ಗೌರವಿಸುತ್ತೇನೆ. ಈ ವಿಡಿಯೋದಲ್ಲಿ ಹೇಳಿದ ಎಲ್ಲಾ ಸ್ಟೆಪ್ ಕೂಡ ಫಾಲೋ ಮಾಡಿ ನಿಮ್ಮ ಮಣಿಪುರ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಮಣಿಪುರ ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ಇನ್ನೊಂದು ಟಾಪಿಕ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.